ಕ್ಯೂಟ್ ಲಿಟಲ್ ಸರ್ಪ್ರೈಸ್ ಕೊಟ್ಟಿದ್ದೀನಿ ನಾನು. ರಿಕ್ವೆಸ್ಟ್ ಮಾಡ್ಕೊಬೇಕು ಅದಕ್ಕೆಲ್ಲ. ನೋಡೋರು ಏನೋ ಇಲ್ಲಿ ಬಂದು ಜಾಗ ಇಟ್ಕೊಂಡಿದ್ದಾರೆ. ಉಪ್ಪಿನಕಾಯಿಗೋಸ್ಕರ ಎಲ್ಲ ಎಕ್ಸಿಟ್ ಆಗ್ತಾರಪ್ಪ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಸ್ಕೂಲ್ಗೆ ಹೋಗಿ ಕೆಲಸ ಮುಗಿಸಿ ಎಲ್ಲಾನು ಬೇಗ ಮನೆಗೆ ಬಂದಿದ್ದೀವಿ ಆ್ಯಂಡ್ ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಹೇಳಿದ್ನಲ್ಲ ದಟ್ ನಮ್ಮ ಮಾವ ಅವ್ರದ್ದು ಪೂಜೆ ಇದೆ, ನಾಳೆ ಇದೆ. ಸೊ ಇವಾಗ ಟೈಮು 9:45. ಸ್ವಲ್ಪ ಥಿಂಗ್ಸ್ ತರಬೇಕಿತ್ತು, ಅದಕ್ಕೆ ನಾನು ಮತ್ತು ಸಿಂಬು ಅವ್ರು ಹೋಗ್ತಾ ಇದ್ದೀವಿ. ಹಾಗೆ ಮಮ್ಮಿ ಡ್ಯಾಡಿ ಬರ್ತಾ ಇದ್ದಾರೆ, ಅವ್ರನ್ನೂ ಪಿಕ್ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಅಷ್ಟರೊಳಗಡೆ ಇವಾಗ ಸಿಂಬುಗೊಂದು ಕ್ಯೂಟ್ ಲಿಟಲ್ ಸರ್ಪ್ರೈಸ್ ಕೊಟ್ಟಿದ್ದೀನಿ ನಾನು 7 ಮಂತ್ಸಿಗೆ. ಹೋಗಿ ನೋಡ್ಕೊ ಬನ್ನಿ, ಫನ್ ಸಖತ್ತಾಗಿದೆ, ಹೋಗಿ ನೋಡ್ಕೊ ಬನ್ನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ವಾಕಿಂಗ್ ವಿತ್ ಹಿಸ್ ಫ್ರೆಂಡ್. ಇವಾಗ ಬನ್ನಿ ನೋಡೋಣ ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ಅಂತ. ಸಿಂಬು ಹ್ಯಾಪಿ 7 ಮಂತ್ಸ್ ಸಿಂಬು. 7 months ಆಯ್ತಪ್ಪ. ಸ್ಪೋರ್ಟ್ಸ್, ಫಿಟ್ನೆಸ್, ಬೇಬಿ, ಹೋಮ್, ಕಿಚನ್, ಓ ಡೆಲುಲುನಾ. ಐ ನೋ ಯು ನೀಡೆಡ್ ದಿಸ್. ಏನು ಸಿಂಬುಗೆ ಏನು ಬೇಕು ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಹಿ ವಿಲ್ ನಾಟ್ ಇನ್ವೆಸ್ಟ್ ಇನ್ ಸಚ್. ನಾನು ಕೊಡಿಸ್ತೀನಿ. ಐ ನೋ ವಾಟ್ ಹಿ ವಾಂಟ್ಸ್. ಇದು 1200 ml ಇರುತ್ತೆ. 8 hours ಹಾಟ್ ವಾಟರ್ ಇರುತ್ತೆ, 12 hours ಕೋಲ್ಡ್ ವಾಟರ್ ಅಷ್ಟೇ ಆಗುತ್ತೆ. ಯು ನೀಡೆಡ್ ದಿಸ್ ರೈಟ್? ಒಂದು ಬಾಟ್ಲ್ ನಮ್ಮ ಅಮ್ಮ ಎತ್ಕೊಂಡ್ಬಿಟ್ರು, ನನ್ನ ಹೆಸರು ಹಾಕಿದ ಬಾಟ್ಲು. ಅದಾದ್ಮೇಲೆ ಇನ್ನೊಂದು ಬ್ಲಾಕ್ ಕಲರ್ ತಗೊಂಡೆ, ಅದ್ರ ನಮ್ಮ ಅಮ್ಮನ ಎತ್ಕೊಂಡ್ಬಿಟ್ರು. ಆಮೇಲೆ ಒಂದು ಸಿಲ್ವರ್ ಇತ್ತಪ್ಪ, ಲೈನ್ ಆಗಿ ಚೆನ್ನಾಗಿ ಡೀಸೆಂಟ್ ಆಗಿ, ಅದನ್ನ ಎಂತಿ ತಗೊಂಡ್ಬಿಟ್ರು. ಅದ್ ನಂದು. ಅಯ್ಯೋ ಸ್ವಲ್ಪ ರೂಮ್ ಮೆಸ್ಸಿದೆ, ಕ್ಲೀನ್ ಮಾಡೋ ಟೈಮ್ ಇರಲಿಲ್ಲ. ಡೋಂಟ್ ವರಿ, ಬೇಜಾರು ಮಾಡ್ಕೊಂಬಿಡಿ ಯಾರು ದಯವಿಟ್ಟು. ಅಲ್ಲ ಏನು ಅನ್ಕೊಂಬಿಡಿ, ಬೇಜಾರಲ್ಲ. ಆಹಾ, ಬಟ್ ಇದರಲ್ಲಿ ನಮ್ಮ ಸ್ಕೂಲಲ್ಲಿ ಬೇಜಾರು ಜನ ಇಟ್ಕೊಂಡಿದ್ದಾರೆ, ನನ್ನ ಕಾಪಿ ಕಾರ್ಡ್ ಅನ್ಕೊಂಡ್ಬಿಡ್ತಾರೋ. ಹೌದಾ? ಈ ಕಲರ್ ಇಲ್ಲ, then you can go with black. ಕೂಲ್. ಬಟ್ ಸಾಕು ಕುಡಿಯೋದು ನೋಡಿದ್ರೆ ಎಲ್ಲರೂ ಟೆನ್ಷನ್ ಆಗ್ತಾರೆ. ಬಿಕಾಸ್ ನನ್ನ ಬಾಟ್ಲನ್ನ ಎಲ್ಲರೂ ದೇಪಕ್ಕೆ ನೋಡ್ತಾರೆ. ನಮ್ಮ ಅತ್ತೆಗೆ ತೋರ್ಸೋಣ. ಅತ್ತೆ, ಸಿಂಬುಗೊಂದು ಗಿಫ್ಟ್ ತರಿಸಿದೀನಿ, ನೋಡಿ ಬನ್ನಿ. ರೂಮಲ್ಲಿ ಬನ್ನಿ ನೋಡಿ. ಅದು ಮೆಕ್ಯಾನಿಸಮ್ ಗೊತ್ತಿಲ್ಲ. ಇಲ್ಲಿ ನಮ್ಮ ಮತ್ತೆ ರಿಯಾಕ್ಷನ್ ಮಾಡೋಣ. ಕೊಡ್ಸಿದ್ದೀನಿ ಗಿಫ್ಟ್. ಏನು ವಿಷಯ ಗಿಫ್ಟ್? ಏನು ವಿಷಯ? ಏನು ವಿಷಯ ಬಿಟ್ಬಿಟ್ರಿ? ಏನು ಹೇಳ್ರಿ ಅದು? ಸ್ವಲ್ಪ ಇದೆಯಾ? ಇನ್ನ ಅದೇ ಟೀ ಕಾಫಿ ಆಗಿತ್ತು ಕೂಡ ಇದೆಯಾ? ಸುಡ್ತಾಗಿತ್ತು ಕೂಡ ಚಿನ್ನದ ಮಿಕ್ಸಿ ಕೂಡ ವಾಟರ್ ಬಾಟ್ಲು. ನಾನು ಅದನ್ನೇ ಫಸ್ಟ್ ಹೇಳಿದೆ, ಬಿಸಿನೀರ್ದಲ್ಲ, ವಾಟರ್ ಬಾಟ್ಲು. ನಾರ್ಮಲ್ ವಾಟರ್ ಇಡ್ಬೋದು, ಬಿಸಿ ಇಟ್ಟರೆ 8 hour ಇರುತ್ತೆ, ಕೋಲ್ಡ್ ಇಟ್ಟರೆ 13 hour ಇರುತ್ತೆ. ಅದು ಉದ್ದ, ನಾನು ನೋಡಿದ್ದು ಉದ್ದ ಅಂತ. ಇದು ಇವಾಗ ಟ್ರೆಂಡು, ಸ್ಟೈಲು. ನೋಡಪ್ಪ, ಏನೇನೋ ಬಂದ್ಬಿಟ್ಟಿದಪ್ಪ, ನಮ್ಗೆ ಗೊತ್ತಾಗ್ತದೆ. ನಾನು ಅಜ್ಜಿ ಕಂಡಿಡಿತಾರ. ಸ್ಟ್ರಾ ಇದೆಯಲ್ಲ, ಸ್ಟ್ರಾ ಕುಡಿಯಕ್ಕೆ. ಅದ್ ನೋಡ್ಬೇಕು ಹೆಂಗ ಹಾಕದೇನು ಅಂತ. ஸ்டார் போட்டு எங்கே பார்க்குறீங்க? ஓப்பன் பண்ணுமா?
ಹೋಗೋಕ್ಕೆ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಯಾವುದು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಎಲ್ಲಾನು ಟ್ರೈ ಮಾಡ್ತಿದೀವಿ, ಯಾಕೋ ಅಕ್ಕಿನೇ ಸೆಟ್ ಆಗ್ತಾ ಇಲ್ಲ ಮನೆಗೆ. ಅಂದರೆ ಎಲ್ಲಾನು ಅಂದರೆ ಬರೀ ನನ್ನ ರೇಗ್ಸಕ್ಕೆ ಒಬ್ರು ಇರ್ತಾರಪ್ಪ ಈ ಪ್ರಪಂಚದಲ್ಲಿ. ಮಾಡೋಣ, ರಿಕ್ವೆಸ್ಟ್ ಮಾಡ್ಕೋಬೇಕು ಅದಕ್ಕೆ. ರಿಕ್ವೆಸ್ಟ್ ಮಾಡ್ಕೊಬೇಕು ಅದಕ್ಕೆಲ್ಲ. ಬಿಡಿ ಸರ್, ಸಿ ಎಂ ನೀವು ಯಾವ ತಗೊಳ್ಳೋದು ಅಂತ ಗೊತ್ತಾಗ್ತದೆ. ಮಸೂರಿ ಟ್ರೈ ಮಾಡೋಣ ಅಂತ. ಇದ್ರ ನೋಡು ಸಾಕು, ಇದಕ್ಕಿಂತ ಜಾಸ್ತಿ ಒಂದು 2-3 kg ತೊಗೊಂಡು ಹೋಗ್ತೀವಿ. ಚೆನ್ನಾಗಿದ್ರೆ ನೋಡೋಣ ಆಮೇಲೆ. ರೈಸ್ ಯಾವುದಾದ್ರೂ ಚೆನ್ನಾಗಿದ್ರೆ ನೋಡಿ, ಐ ಮೀನ್ ಸಜೆಸ್ಟ್ ಮಾಡಿ ದಯವಿಟ್ಟು. ಗುಡ್ ರೈಸ್. ನೋಡೋರು ಏನೋ ಇಲ್ಲಿ ಬಂದು ಜಾಗ ಇಟ್ಕೊಂಡಿದ್ದಾರೆ, ನೋಡೋಣ ಅವ್ರ ಸ್ಕಿಲ್ಸ್ ಅಂತೆ. ಫಸ್ಟ್ ಹೆಂಗೆ ಆನ್ ಮಾಡ್ತೀನಿ ಅಂತ ನೋಡ್ತೀನಿ. ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಲ್ಲ ಸಾಕು. ಫುಲ್ ಎಕ್ಸೈಟೆಡ್ ಅಪ್ಪ. ನೋಡ್ದಾ ಇಲ್ವಾ ಹ್ಯಾಂಡ್ ಬ್ರೇಕ್? ಓ ಸೂಪರ್. ಅಲ್ಲಿ ಕ್ಲಚ್ ಬ್ರೇಕ್ ಇಟ್ಕೊಂಡಿದ್ಯಾ? ನೆಕ್ಸ್ಟ್ ಲೆವೆಲ್ ನೀನು. ಈಗ ಏನ್ ಮಾಡ್ತಾ ಹೇಳು? ಆನ್ ಮಾಡ್ಬಿಟ್ಟು ಕ್ಲಚ್ ಬಿಡ್ತೀನಿ. ಏನಿದ್ರು ಜೋಶಲ್ಲಿ ಏನೋ ಮಾಡಿಟ್ಬಿಟ್ಯಾ? ಮೆತ್ತಗೆ ಹೋಗಪ್ಪ ಸ್ವಾಮಿ. ಎತ್ತು ಬಿಡು ಕ್ಲಚ್. ಫಸ್ಟ್ನೇ ಗೇರಲ್ಲಿ 100 ರೀಚ್ ಆಗ್ಬೇಕು. ಮುರಿದ್ಲು ಗೇರ್. ಬಿದ್ದಿಲ್ಲ ಅನ್ಸುತ್ತೆ ಗೇರ್. ಇವಾಗ ಬಿತ್ತು. ಕೊಟ್ಲ ಶಾಲ್ಕು ಸುಮ್ಮನೆ ಇಲ್ಲ, ಆರಾಮಾಗಿ ಓಡಿಸ್ತೀನಿ. ಅದೆಲ್ಲ ಟೆನ್ಷನ್ ಕೊಡ್ಬೇಡಪ್ಪ ನಮ್ಗೆ. ನೀನು ಸೂಪರ್ ಅರ್ಪಿತಾ. ಮೆತ್ತಿಗೆ ಅಲ್ಲ ದಿನ ಬಿಡ್ಬೇಡ. ಲೆಫ್ಟ್ ಅಲ್ಲಿ ಒಂದು ಫಸ್ಟ್ ಕರು ತಗೋ, ಆರಾಮಾಗಿ ಮೆತ್ತಿಗೆ. ನಾನೇ ಓಡಿಸ್ತಾ ಇರೋದು ಫುಲ್ಕು. ಅಲ್ಲ ಈ ಹುಡುಗಿರಲ್ಲ, ನೀವ್ ಏಂತಿಗೆ ಚಿನ್ನಪ್ ಮಾಡಿ ಮುಂದೆ ರೋಡ್ ಲೆಫ್ಟ್ ತಗೊಳ್ಳ ಅಂತ ಹೇಳ್ತಾ ಇದೀನಿ. ಬಿಡ್ಬೇಕಾಗಿತ್ತು ನೀನು ಈ ಕಡೆ ಜಾಸ್ತಿ. ಸರಿ ಓಕೆ, ಎಲ್ಲ ಬಿಡಪ್ಪ ಹುಷಾರಾಗಿ. ಕಂಪ್ಲೀಟ್ ಟಿಲ್ಟ್ ಮಾಡು. ಬಿಟ್ಟಿದವಪ್ಪ. ಟಾಸ್ಕ್ ಕೊಟ್ಟಿದೀವಪ್ಪ ಪಾರ್ಕ್ ಮಾಡೋದು. ಏನೋ ಮಾಡ್ತವ್ರೆ, ನೋಡೋಣ. ರಿವರ್ಸ್ ಬಂತು. ಸ್ವಲ್ಪ ರೈಟ್ ಹೋಗ್ಬೇಕಲ್ಲ ನಾನು. ಏನೇ ಮಾಡಿದ್ರೆ ಮೆತ್ತಗೆ ಹೋಗು, ಸ್ವಲ್ಪ ಹೋದ್ರೆ ಟಚ್ ಆಗ್ಬಿಡು. ಇದಾರೆ ನೋಡಿ. ಇದ್ಬಿಟ್ಟು ಹೇಳ ಇದು ಟಿಲ್ಟ್. ಬರ್ಲಿ ಒಂದು ಪಾಟ್ರು ಓಲ್ಡ್ ಮಂಗ್ ಬೀಳ್ಸ್ಕೊಂಡು ಹೋಗೋರು ಇಲ್ಲ. ಹೋಗುತ್ತೆ ಅಂತ್ಯಾ? ಇನ್ನೂ ಒಂದು ಎಕರೆ ಜಾಗ ಐತೆ ನೋಡಿ. ಇರಪ್ಪ 15 ಸಲ ಆಕ್ಸಿಡೆಂಟ್ ಗೀಸ್ಕೊಂಡ್ಬಿಟ್ಟೆ. ಬಿಡ ಹಿಂದಕ್ಕೆ ಬಿಡ. ಇನ್ನ ಬಿಡು ಉಲ್ಟಾ ಹೊಡಿ. ಈಗ ಹಂಗೆ ಮೂವಿಂಗ್ ಅಲ್ಲೇ ಬಿಡ್ಬೇಕು, ಅವಾಗ ಸ್ಟೇರಿಂಗ್ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಈಗ ಲೈಟ್ ಮೂವ್ ಮಾಡ್ಕೊಂಡು ಬಿಡು. ಇದು ರಿವರ್ಸ್ ಬೇಡ ಅಲ್ಲ? ರಿವರ್ಸ್ ಅಲ್ಲೇ ಬೇಕು. ತಲೆ ನಿಂತ್ಕೊಂಬೇಡ, ಎಕ್ಸಿಲೇಟರ್ ಮೇಲೆ ನಿಂತ್ಕೊಂಬಿಟ್ಟಿ ಆಮೇಲೆ ಅರ್ಪಿತಾ. ಇಲ್ಲ ಶಲ್ಕು, ಯಾರನ್ನ ಶಲ್ಕು? ಕಿರಣ್ ಅವ್ರ ಹುಡುಗಿ. ಹೋಗುತ್ತಾ? ಹೋಗುತ್ತೆ ಅಡಿಯಮ್ಮ. 1 hour ಇಂದ ಇಲ್ಲೇ ನಿಂತಿದ್ದೀವಿ ಸುಮ್ನೆ. ಸಾಕು, ಸ್ಟಡಿ ಇಟ್ಕೋ. ಮೆತ್ತೆ ಬಿಡು. ಹೋಗು ಸಾಧಿಸ್ಬಿಟ್ಟಪ್ಪ. ಮೆತ್ತಿಗೆ ಸಮಾಧಾನ. 11 ಇಲ್ಲೇ ನಮ್ಮ ತಮ್ಮನ ಮನೆ ಇರೋದು. ಇವಾಗ ಕಾರ್ ಓಡಿಸ್ತಾ ಇದ್ದಾನೆ ಅಲ್ಲೇ. 11:20 ಆಗೋಗಿದೆ. ಇವಾಗ ಬಂದು ರೀಚ್ ಆಗಿದ್ದಾರೆ ನಮ್ಮ ಅಪ್ಪ ಅಥವಾ ಮಮ್ಮಿ ಡ್ಯಾಡಿ. ಇವಾಗ ಕೂಡ್ಲಿಗೆಟ್ಟೆಲ್ಲ ಅವ್ರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ. ಅವ್ರಿಗೆ ಊಟ ಮಾಡಿಸಿ ನಿದ್ದೆ ಮಾಡಬೇಕು. ಬಟ್ ಫುಲ್ ಜೋಶಲ್ಲಿದ್ದೀನಿ ನಾನು. ನಾಳೆ ಹಂಗೆ ಪೂಜೆ ಕಂಟಿನ್ಯೂ ಆಗುತ್ತೆ. ನಾಳೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದಿದ್ದೀವಿ. ಐ ಮೀನ್ ನಾಟ್ ಓಕೆ. ಡೇ 2 ಅಂದರೆ ದ ಪೂಜೆ ಡೇ. ಸ್ವಲ್ಪ ಸ್ಕೂಲಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ನಾನು ಸಿಂಬು ಅವರು. ಆ್ಯಂಡ್ ದೆನ್ ಸಾಯಂಕಾಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲನೂ ಕರೆದಿದ್ದಾರೆ. ಸಿಂಬು ಅವ್ರ ಫ್ರೆಂಡ್ಸ್ನೆಲ್ಲ ಕರೆದಿದ್ದಾರೆ. ಆ್ಯಂಡ್ ಇದು ಮಾರ್ನಿಂಗ್ ವಾಯ್ಸ್ ಸ್ವಲ್ಪ ಹಂಗೆ ಇರುತ್ತೆ, ಏನು ಅಂದ್ಕೊಂಬಿಡಿ. ಹೋಗ್ಬಿಟ್ಟು ಬಂದುಬಿಟ್ಟು ಇವತ್ತು ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಮಮ್ಮಿ ಡ್ಯಾಡಿ ಇದ್ದಾರೆ ಆ್ಯಂಡ್ ಮನೇಲಿ ಪೂಜೆ ಇದೆ ಸಾಯಂಕಾಲ. ಬಟ್ ನೋ ಆಪ್ಷನ್, ಇವಾಗಿನೂ ಸೇರಿರೋದ್ರಿಂದ ಲೀವ್ಸ್ ಎಲ್ಲ ಹಾಕೋದು ಕಷ್ಟ ಆಗುತ್ತೆ.
ಸೊ ಐ ಆಮ್ ಗೋಯಿಂಗ್. ಹೋಗ್ಬಿಟ್ಟು ಬರೋಣ. ಬಂದಾದ್ಮೇಲೆ ಈವ್ನಿಂಗ್ ಹೆಂಗಿರುತ್ತೆ, ಯಾರ್ಯಾರು ಬರ್ತಾ ಇದ್ದಾರೆ, ಹೆಂಗೆ ಪೂಜೆ ಮಾಡ್ತೀವಿ ಎಲ್ಲ ನೋಡಿ ಎಂಜಾಯ್ ಮಾಡಿ. ಪ್ರಿಪ್ರೇಷನ್ಸ್ ಜೋರಾಗಿ ನಡೀತಾ ಇದೆ. ಡ್ಯಾಡಿ ಅಜ್ಜಿ ನಾನು ಈಗ ಬಂದು ಸೇರಿದ್ದೀನಿ. ಐ ವಾಸ್ ಮಿಸ್ಸಿಂಗ್ ದಿಸ್, ನಮ್ಮ ಡ್ಯಾಡಿ ಮಸಾಜ್. ವೆಲ್ಕಮ್ ಟು ಸಮರ್ಪಿತ್ ಬ್ಲಾಗ್ಸ್. ಓ ಹೌದಾ, ಇಲ್ಲಿ ಪೂಜೆ ಪುನಸ್ಕಾರ ರೆಡಿ. ಅಜ್ಜಿ ದೃಷ್ಟಿಗೆ ಕುಂಬಳಕಾಯಿ ರೆಡಿ ಮಾಡ್ತಾವ್ರೆ. ಅಂಕಲ್ ಆರಾಮಾಗಿ ಕುತ್ಕೊಂಡವ್ರೆ. ಇಲ್ಲಿ ಇಬ್ರು ಏನೋ ಮಾಡ್ತಾರೆ. ಅಪ್ಪಿ ಬಂದ ಫೋನ್ ಅವ್ರ ಹತ್ರ ಇತ್ತು. ವಡೆ, ಸುಯಾಗುಂಡೆ ಅಂಡ್ ಸೋ ಆನ್. ಗಾಳಿ, ಸುಂಟರ ಗಾಳಿ. ಅದು ಓಪನ್ ಅಲ್ಲಿ ಇರ್ಬೇಕಲ್ಲ, ಕೀ ಅಲ್ಲ. ವಾಯ್ಸ್ ಕ್ಯಾನ್ಸಲೇಷನ್ ಆಗಲ್ಲ ಅಂದ್ರೆ ನಿಮಗೆ ನಾಲ್ಕಲ್ಲ ಅಂಕಲ್ 3. ಅದೇ ಊರಂತೆ. ಹೌದಾ, ಅವರು ಹಿಂಗೆ ಇಟ್ಕೊಂಡಿದ್ದಾರೆ, ಅದು ಹಿಂಗೂ ಸೇರ್ಕೊಬಿಟ್ಟೈತೆ. ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟನ್ನು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಬಾಯಿ ಮೇಲೆ ಕಿತ್ಕೊಂಬ ಅಂತ. ರೋಡ್ ಹೊಡೆದು ಅನ್ಸೋದೇ ನಮ್ಮ ಕೆಲಸ ಆಗೋದು. ಓಪ್ಸು ಹಂಗೆ ಇಟ್ಕೊಳ್ಳಿ ಎಲ್ಲರೂ. ಹೊಡೆದಿದ ತಕ್ಷಣ ತಟ್ಟಲ್ಲಿ ಬಂದು ಕೂತಿದೆ ನೋಡಿ. ಕಾಯಿ 3 ರೌಂಡ್ ಬನ್ನಿ. ಎಲ್ಲ ದೃಷ್ಟಿ ಹೋಗ್ಲಿ, ಒಳ್ಳೇದಾಗ್ಲಿ. ಈ ಕಾರಿಗೆ 2 ವರ್ಷ ಆಯ್ತು ಇವತ್ತು, ಅದಕ್ಕೆ ಒಂದು ಪೂಜೆ ಮಾಡ್ತಾ ಇರೋದು. ತಲೆ ಮೇಲೆ ಹೊಡೆದಿರೋದ ತೆಂಗಿನಕಾಯಿನ. ನಿಧಾನ ಕೊಡಿ ಪಪ್ಪ, ಟೆನ್ಷನ್ ಆಗ್ತದೆ. ಏಯ್ ಸಾಕಿಲ್ಲೇ. ವಾರ ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗೇನೆ ಎಲ್ಲ ಕಟ್ ಮಾಡೋ ಕೈ ಕರಿ ಇವ್ರ ಕೈ ಕತ್ತರಿಸ್ಬಿಡ್ತಿದ್ರು. ಆ ಥರ ವೈದ್ ಕಲ್ಸಿದ್ರು ಸೈಡ್ಗೆ. ಅಜ್ಜಿ ಫುಲ್ ಟೆರರ್ ಮೋಡ್, ಕರೆಕ್ಟಾಗಿ ಫಾಲೋ ಮಾಡಿ ನಾವು ರಿಚುವಲ್ಸ್ ಮೇಲೆ ಹಾಕೊಂಡು ಬಿಡ್ತಾರೆ. ಅಜ್ಜಿ ಮಮ್ಮಿ ಹೊಟ್ಟೆ ಅಂದ್ರು, ಅನ್ನ ತಗೊಂಡ್ರೆ ಮುಖಕ್ಕೆ ಡೋರ ಹೋಗಿ ಏನೋ ಹೆಲ್ಪ್ ಮಾಡು ಹೋಗಿ. ನೋ ನೆಕ್ಸ್ಟ್ ಬರ್ತೀಯಲ್ಲ ಅವಾಗ ನೋಡ್ಕೊಳ್ತೀನಿ. ಹೋಗ್ಲಾ, ಉಪ್ಪು ತಗೊಂಬರ್ಲಾ? ಇರುಡೋರ ಪೂಜೆಗೆ ಇಡು ನೋಡೋಣ. ಇಟ್ಟಾಯ್ತಾ? ನೋಡಾಕ ನೀನೇ ತಿನ್ಬೇಕಮ್ಮಲ್ಲ. ನಾನು ಪೂಜೆ ಮಾಡೋ ಟೈಮಲ್ಲಿ ಪೂಜೆ ಓ ಇಲ್ಲ ನೋಡ್ರಪ್ಪ, ಅಪ್ಕಮಿಂಗ್ ದಂಪತಿಗಳು ಬಂದಿದ್ದು ಲೇಟ್ ತಿನ್ಕೈ ಬಂದಿದ್ದಕ್ಕೆ ಫುಲ್ ಜೋಶ್ ಆಗ್ತಾಯಿದ್ದಾರೆ. ಹೆಲ್ಪ್ ಮಾಡ್ತಾರ. ಇದೇ ನೀನು ಹೆಲ್ಪ್. ಡೋರ್ಗಿರ್ ಹೊಡ್ಕೊಂಡ್ಬಿಟ್ಟವ್ರಲ್ಲ, ಉಪ್ಪಿನಕಾಯಿಗೋಸ್ಕರ ಎಕ್ಸಿಟ್ ಆಗ್ತಾರಪ್ಪ. ಉಪ್ಪಿನಕಾಯಿ ಲವರ್ಸ್ ಮಾತ್ರ ಅದಕ್ಕೆ ಗೊತ್ತಾಗಕ್ಕೆ ಸಾಧ್ಯ.
ಒಪ್ಪಿಸ್ಕೊಂಡ್ಬಿಟ್ಟಿದ್ದಪ್ಪ ನಾನು ಅವನು ಪ್ರೆಗ್ನೆಂಟ್ ಅಮಟೆಕಾಯಿ ಅಂತ ನೆನ್ಸ್ಕೊಂತ ಇದ್ದ. ಅಮಟೆಕಾಯಿ ಉಪ್ಪಿನಕಾಯಿ, ಇನ್ನೊಂದು ಚೆಕ್ ನೆಲ್ಲಿಕಾಯಿ ಹಂಗೆ ತಿನ್ನಕ್ಕಾಗಲ್ಲ. ಹೋಗಿದೆ, ಯಾರು ಬಂದಿದ್ದಾರೆ ನೋಡಿ, ಚಾಚಿ ಪುಟಾಣಿ ಪೇರೆಂಟ್ಸ್. ಸರಿಗೆ ಮಾತ್ರ ಒಂದು ಝೂಮ್ ಹಾಕಣ. ಓಕೆ ಒಬ್ರು ಊಟ ಮಾಡಿ ಒಂದು 10 ನಿಮಿಷ ಆಯ್ತು. ತನ್ನ ದಂಪತಿಗೋಸ್ಕರ ಅಲ್ಲೇ ಕುತ್ಕೊಂಡಿದ್ದಾರೆ, ಮೂಳೆಗೆ ಸೇರ್ಕೊಂಡು ಹುರ್ಕೊಂಡು. ಅದೇನೋ ಮಚ್ಚ ಲಾಫಿಂಗ್ ಬುದ್ಧನಾ? ಆಗಿಲ್ಲ ಅವ್ನಿಗೆ. ನೋಡಕ್ ಹೋಗ್ತಾ ಇದಾರೆ ಈ ಪುಟಾಣಿ. ನಾನು ಬರ್ತೀನಿ ಅಂತ ಹಿಂದೆನೆ ಹೋಗ್ತಾ ಇದ್ದಾರೆ. ಹೋಗೋ ಸಾಕ್ಷಿ ಕರ್ಕೊಂಡು ಹೋಗ್ತಾರೆ. ಚಪ್ಪಲಿ ಹಾಕಿದ ತಕ್ಷಣ ಮನೆಯಿಂದ ಈಚೆ ಹೋಗ್ತಾ ಇರ್ಬೇಕಷ್ಟೇ. ಬಾಯ್ ಸಾಕ್ಷಿ.